ನಾಳೆ ಗಣಿನಾಡು ಬಳ್ಳಾರಿಗೆ ಶಾಸಕ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಡ್ತಾ ಇದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಜೈಲಿಗೆ ಕಳಿಸಿದ್ರು. ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಗಣಿನಾಡು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಡ್ತಾರೆ. ಗಂಗಾವತಿಯಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ನನ್ನನ್ನು ಜೈಲಿಗೆ ಕಳಿಸಿದ್ರು. ಇದೀಗ ನನ್ನ ಹುಟ್ಟೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ಅಂಜನಾದ್ರಿ ಹನುಮಂತನಿಂದ ಪುನರ್ಜನ್ಮ ಪಡ್ಕೊಂಡಿದ್ದೇನೆ. ಗಂಗಾವತಿ ನನಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದಂತ ಊರು. ನನ್ನ ಉಸಿರಿರೋವರೆಗೂ ಕೂಡ ಗಂಗಾವತಿ ಬಿಡೋದಿಲ್ಲ. ಬಳ್ಳಾರಿಗೆ ಹೋಗಿ ದುರ್ಗಾದೇವಿ ಆಶೀರ್ವಾದವನ್ನ ಪಡ್ಕೊಳ್ತೀನಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನನ್ನ ಉಸಿರೋವರೆಗೂ ಕೂಡ ಗಂಗಾವತಿಯನ್ನ ಬಿಡೋದಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಇನ್ನು ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬಳ್ಳಾರಿಯಿಂದ ಸರಿಸುಮಾರು 14 ವರ್ಷ ದೂರವಿದ್ದು ವನವಾಸವನ್ನು ಅನುಭವಿಸಿರತಕ್ಕಂಥ ಮಾಜಿ ಸಚಿವ ಹಾಗೂ ಹಾಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಇದೀಗ ಬಳ್ಳಾರಿಗೆ ಒಂದು ಪರ್ಮಿಷನ್ ಸಿಕ್ಕಿರ್ತಕ್ಕಂಥದ್ದು, ಅಲ್ಲಿ ನೆಲೆಸಲು ಮತ್ತು ಮುಕ್ತವಾಗಿ ಪ್ರವೇಶ ಸಿಕ್ಕಿರ್ತಕ್ಕಂಥದ್ದು. ಈಗ ಖುದ್ದು ಸದ್ಯ ಶಾಸಕ ಗಂಗಾವತಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಇದೀಗ ಬಳ್ಳಾರಿಗೆ ತಮಗೆ ಮುಕ್ತವಾಗಿ ಪ್ರವೇಶ ಸಿಕ್ಕಿರ್ತಕ್ಕಂಥದ್ದು. ಅದೆಷ್ಟೋ ಜನ ದುಡಿಯಲು ಹೋಗಿರ್ತಾರೆ, ಓದಲು ಹೋದಂಥವ್ರಿಗೆ ತಮ್ಮೂರಿಗೆ ಹೋಗೋಕ್ಕೆ ಅಷ್ಟು ಖುಷಿ ಇರುತ್ತೆ. ಅಷ್ಟೇ ಖುಷಿ ಆದರೆ ನಿಮಗೆ ಇಷ್ಟು ವರ್ಷ ಇದ್ದಿಲ್ಲ. ಈಗ ಸೋಮವಾರದಂದು ನಿಮಗೆ ಪ್ರವೇಶ ಸಿಕ್ಕಿರ್ತಕ್ಕಂಥದ್ದು. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲಿಂದ ಕೂಡ ನಾನು ನ್ಯಾಯಾಲಯಗಳ ಮೇಲೆ, ಆ ನ್ಯಾಯ ದೇವತೆ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡೇ ಬದುಕಿರುವಂಥವನು. ಯಾವುದೋ ಒಬ್ಬ ಮನುಷ್ಯನು ಕೂಡ ಇಷ್ಟೆಲ್ಲ 14 ವರ್ಷಗಳ ಕಾಲ ಹುಟ್ಟೂರಿಂದ ದೂರ ಇರುವಂಥ ಒಂದು ಪರಿಸ್ಥಿತಿ ಶತ್ರುಗಳು ಕೂಡ ಬರಬಾರ್ದಾಗಿತ್ತು. ಆದರೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಮಾಡಿ ಇಡೀ ರಾಜ್ಯದಲ್ಲಿ ನಮಗೆ ಬರ್ತಾ ಇರುವಂಥ ಒಳ್ಳೆಯ ಹೆಸರನ್ನು ಕೆಟ್ಟದಾಗಿ ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಅಪಪ್ರಚಾರ ಮಾಡಿರುವಂಥ ಒಂದು ವಿಚಾರದಲ್ಲಿ 14 ವರ್ಷ ನಾನು ಬಳ್ಳಾರಿಗೆ ದೂರ ಇರಬೇಕಾಯಿತು. ಏನು ನ್ಯಾಯಾಲಯಗಳ ಮೇಲೆ ಇದ್ದ ನಂಬಿಕೆ ವಿಶ್ವಾಸ ಇವತ್ತು ಸರ್ವೋಚ್ಚ ನ್ಯಾಯಾಲಯ ನನಗೆ ಬಳ್ಳಾರಿಗೆ ಯಾವುದೇ ಪೂರ್ವಾನುಮತಿ ಇಲ್ಲದೇನೆ ನನಗೆ ಸಂಪೂರ್ಣವಾಗಿ ನನ್ನನ್ನು ಫ್ರೀಯಾಗಿ ನಾನು ಬಳ್ಳಾರಿಗೆ ಹೋಗಿ ನೆಲೆಯೋದಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿರೋದು ಆ ದೇವರಲ್ಲಿ ಮತ್ತು ನ್ಯಾಯಾಲಯಗಳ ಮೇಲೆ ನಾನು ಇಟ್ಟಿರೋ ನಂಬಿಕೆ ಇವತ್ತು ಒಂದು ಆ ವಿಶ್ವಾಸ ಏನಿತ್ತು ಆ ವಿಶ್ವಾಸದ ಫಲನೇ ಇವತ್ತು ನಾನು ಮತ್ತೆ ಬಳ್ಳಾರಿಗೆ ಮರಳಿ ಹೋಗ್ತಾ ಇರುವಂಥದ್ದು. ಸರ್, ಈಗ ಸುಪ್ರೀಂ ಕೋರ್ಟ್ ಆದೇಶ ನೀಡ್ತಾ ಹಿನ್ನೆಲೆಯಲ್ಲಿ ಈಗ ಸಂಡೂರಲ್ಲಿ ಕೂಡ ಉಪಚುನಾವಣೆಗಳು ಆರಂಭವಾಗ್ತವೆ. ಈಗ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಈಗ ಈ ಬಾರಿ ನಾವು ಸಂಡೂರಲ್ಲಿ BJP ಗೆದ್ದೇ ಗೆಲ್ಲುತ್ತೆ ಅಂತಂದು ಅಭಿಮಾನಿಗಳು ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಖಂಡಿತವಾಗ್ಲೂ ಕೂಡ ಇದು ಒಂದು ನನಗೆ ಒಂದು ರೀತಿಯಲ್ಲಿ ಇಲ್ಲಿ ವಿಶೇಷ ಏನಂತಂದರೆ ಸೋಮವಾರ ಆ ಕುಮಾರಸ್ವಾಮಿಗೆ ತುಂಬ ಮುಖ್ಯವಾದ ವಾರ. ಸೊ ಸಂಡೂರು ಕುಮಾರಸ್ವಾಮಿ ಕೂಡ ಅವರು ಕರೆಸ್ಕೊತಾ ಇದ್ದಾರೆ ಅಂತ ಅಂದ್ಕೊಂಡೆ ನಾನು. ಇಲ್ಲಿ ಗಂಗಾವತಿಗೆ ಬಂದಾಗ ಆ ಹನುಮಂತನ ಪಾದ ಇಟ್ಕೊಂಡು ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ. ನನಗೆ ಇಲ್ಲಿ ರಾಜಕೀಯ ಪುನರ್ಜನ್ಮನ ನೀಡೋದ್ರ ಮೂಲಕ ನನ್ನ ಜನ್ಮಸ್ಥಳ ಬಳ್ಳಾರಿಗೆ ನನ್ನ ಮನೆ ಸೇರಿಸಬೇಕು ಅಂತೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೆ. ಇವಾಗ ಸಂಡೂರು ಬೈ ಎಲೆಕ್ಷನ್ ಆಗ್ತಾಯಿದೆ. ಸಂಡೂರು ಕುಮಾರಸ್ವಾಮಿ ಆ ಸೋಮವಾರ ಕೂಡ ಭಾಳ ಮುಖ್ಯವಾದ ವಾರ. ಆವತ್ತೇ ಸುಪ್ರೀಂ ಕೋರ್ಟಲ್ಲಿ ಕೂಡ ಆರ್ಡ್ರ್ ಆಗಿರುವಂಥದ್ದು. ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳಲ್ಲಿ ತುಂಬ ಒಂದು ನಂಬಿಕೆ ಇದೆ. ಸಂಡೂರು ಇಡೀ ಕ್ಷೇತ್ರದಲ್ಲಿ ಮನೆ ಮನೆ ಮೆಟ್ಲು ಹತ್ತಿ ನಾನು ಇಡೀ ಗ್ರಾಮಕ್ಕೂ ಕೂಡ ಹೋಗಿ ಆ ಒಂದು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು 100ಕ್ಕೆ 100 ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಇದಿಷ್ಟು ಗಂಗಾವತಿ ಶಾಸಕ ಹಾಲಿ ಶಾಸಕರಂತ ಜನಾರ್ದನ್ ರೆಡ್ಡಿ ಅವರ ಮಾತು. ಕೊಪ್ಪಳದಿಂದ ಶುಕ್ರಾಜ್ ಕುಮಾರ್, ಪವರ್ ಟಿವಿ.